ಪರಿಶೋಧನೆಯನ್ನು ನಾವು ಇಂದು ಬೂತ್ಕೊಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಅಶೋಕ್ ನಿರಾಸಿ ಸರ್ ಅವರೇ, ಅದೇ ರೀತಿಯಾಗಿ ಈ ಶಾಲೆಯ ಸಹ ಶಿಕ್ಷಕರಾದ ಶ್ರೀ ಬಸವರಾಜ್ ಇಟ್ಟಿ ಸರ್ ಅವರೇ ಹಾಗೂ ಈ SDMC ಸದಸ್ಯರವರೇ ಹಾಗೂ ಉಪಸ್ಥಿತಿರುವಂತಹ ಎಲ್ಲ ಮುದ್ದು ಮಕ್ಕಳ ಪೋಷಕರೇ ಹಾಗೂ ನಮ್ಮ ಸಾಮಾಜಿಕ ಪರಿಶೋಧನಾ ಸಿಬ್ಬಂದಿಯವರಾದ ಶ್ರೀಮತಿ ಅಶ್ವಿನಿ ಅವರೇ ಹಾಗೂ ಇಲ್ಲಿ ಅನುಪಸ್ಥಿತಿರುವಂತಹ ಎಲ್ಲ ಮುದ್ದು ಮಕ್ಕಳು. ಸರ್ಕಾರದ ನಿರ್ದೇಶನ ಏನಿದೆ ಅಂತ ಹೇಳಿದ್ರೆ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಮಾಡಬೇಕು. ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 2009ರಲ್ಲಿ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವೆಲ್ಲ ಕಾಮಗಾರಿಗಳು ಅನುಷ್ಠಾನವಾಗ್ತವೆ ಮತ್ತು ಸರ್ಕಾರದಿಂದ ಏನು ಸೌಲಭ್ಯ ಬಂದಿದೆ ಅದು ಜನರಿಗೆ ಮುಟ್ಟಿದೆ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡೋ ಸಲುವಾಗಿಯೇ ಮೊಟ್ಟ ಮೊದಲ ಬಾರಿಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸಾಮಾಜಿಕ ಪರಿಶೋಧನೆ ಅನ್ನೋದನ್ನು ಜಾರಿಯಾಯಿತು. ಆ ನಂತರ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಯೋಜನೆ ಅನುಷ್ಠಾನ ಮಾಡಿದ್ರು ಅದಕ್ಕೆ ಸಾಮಾಜಿಕ ಪರಿಶೋಧನೆ ನಡೆಸಿ ವರದಿ ಸಲ್ಲಿಸಬೇಕನ್ನೋ ಕಾರಣಕ್ಕಾಗಿ ಸರ್ಕಾರ 2024-25ರಿಂದ ಶಿಕ್ಷಣ ಇಲಾಖೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆಗೆ 2028ರವರೆಗೆ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಶಾಲೆಗಳಿಗೂ ಕೂಡ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯ ಸಾಮಾಜಿಕ ಪರಿಶೋಧನೆ ಜೊತೆಗೆ ಒಂದು ಆರ್ಥಿಕ ವರ್ಷದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೆ 2ರಂತೆ ಶಾಲೆಗಳನ್ನು ಆಯ್ಕೆ ಮಾಡಿ ವರದಿಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ನಾವು ಈ ಸಾಮಾಜಿಕ ಪರಿಶೋಧನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಏನಂತ ಹೇಳಿದ್ರೆ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಶಾಲೆ ಅಂದರೆ ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸರ್ಕಾರ ಏನು ಜಾರಿ ಮಾಡಿದೆಯಲ್ಲ ಅದು ಸಮರ್ಪಕವಾಗಿ. ಇದರಲ್ಲಿ ಏನಂತ ಹೇಳಿದ್ರೆ ಸರ್ಕಾರ ನಮಗೆ ಈಗಾಗಲೇ ಅವರೇ ತಯಾರು ಮಾಡಿದಂಥ ಒಂದು 134 ಪ್ರಶ್ನಾವಳಿಗಳನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಶಾಲೆಗೆ ಭೇಟಿ ನೀಡಿ ಶಾಲೆಯಲ್ಲಿ ಯೋಜನೆಗೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತೇವೆ. ಅದರ ಜೊತೆಗೆ ಮುಖ್ಯ ಶಿಕ್ಷಕರಿಗೆ ಒಂದು ಪ್ರಶ್ನಾವಳಿ ಇದೆ, ಅಂದ್ರೆ ಅವ್ರದ್ದು ಏನು ಸೌಲಭ್ಯಗಳು ಸರ್ಕಾರದಿಂದ ಕೊಟ್ಟಿದೆ ಅದು ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ ಮತ್ತು ಅದು ಅನುಷ್ಠಾನ ಮಾಡಬೇಕಾದ್ರೆ ಏನಾದರೂ ಲೋಪದೋಷಗಳು ಉಂಟಾಗ್ತಾ ಇದ್ದಾವ ಅಥವಾ ಕೊರತೆಗಳಿದ್ದಾವೆ ಅನ್ನೋದನ್ನು ಕೂಡ ಅವರು ತಮ್ಮ ವರದಿಯಲ್ಲಿ ದಾಖಲಿಸಿಕೊಡ್ಬೇಕು. ಅದೇ ರೀತಿಯಾಗಿ ಸಹ ಶಿಕ್ಷಕರಿಗೂ ಕೂಡ ಕೆಲವೊಂದು ಪ್ರಶ್ನಾವಳಿಗಳಿವೆ, ಅವರು ಕೂಡ ಇದೇ ರೀತಿ ಮಾಹಿತಿಯನ್ನು ಕೊಡಬೇಕು. ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೂ ಕೆಲವೊಂದು ಅವ್ರದ್ದು ಹಕ್ಕುಗಳು ಏನು ಮತ್ತು ಅವ್ರಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನಾವಳಿ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಂಗ್ರಹ ಮಾಡ್ತೇವೆ. ಆ ನಂತರ ಊರಿನಲ್ಲಿ ಭೇಟಿ ಮಾಡ್ತೇವೆ, ಅಂದರೆ ಮಕ್ಕಳ ಪೋಷಕರ ಜೊತೆಗೂ ಮತ್ತು ಸಮುದಾಯ ಜೊತೆಗೂ ಕೂಡ ಭೇಟಿ ಮಾಡಿ ಅವರಿಂದಲೂ ಕೂಡ ಮಾಹಿತಿ ಸಂಗ್ರಹಣೆ ಮಾಡ್ತೇವೆ. ಜೊತೆಗೆ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು, ಅಂದರೆ ಒಂದು ಶಾಲೆ ನಡಿಬೇಕಂತ ಹೇಳಿದ್ರೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಇರಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು, ಶೌಚಾಲಯ ಇರಬೇಕು, ಕೊಠಡಿ ಇರಬೇಕು, ಮಕ್ಕಳು ಕುತ್ಕೊಳ್ಳಿಕ್ಕೆ ಡೆಸ್ಕ್ ಬೆಂಚ್ಗಳ ವ್ಯವಸ್ಥೆ ಇರಬೇಕು. ಇಂಥವೆಲ್ಲ ಇದಾವೇನಿಲ್ಲ ಇಲ್ಲ ಅಂತ ಹೇಳಿದ್ರೆ ಅದನ್ನೆಲ್ಲ ಒಟ್ಟಾರೆಯಾಗಿ ತಗೊಂಡು ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ಇದೆ ಈ ಕಾರ್ಯಕ್ರಮ. ಹಾಗಾಗಿ ಎಲ್ಲರೂ ಏನಂತ ಹೇಳಿದ್ರೆ ಇದಕ್ಕೆ ನಮ್ಮೂರ ಶಾಲೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಶಾಲೆಗೆ ಈಗ ನಮ್ಮ ಮಕ್ಕಳು ಕಲಿತು ಮುಂದೆ ಹೋಗಿದ್ರು ಕೂಡ ಮಕ್ಕಳ ನಮ್ಮೂರು ಶಾಲೆ ಅಂತ ಹೇಳಿದ್ರೆ ಅದು ಅಭಿವೃದ್ಧಿ ಪಡಿಸಬೇಕಂತ ಹೇಳಿದ್ರೆ ಎಲ್ಲ ಊರಿನ ಜನರ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಲೆಯಲ್ಲಿ ಮುಂದೆ ಏನು ಮಾಡ್ಬೋದು ಮತ್ತು ಏನು ಸುಧಾರಣೆ ಮಾಡ್ಬೋದು ಮತ್ತು ಏನು ಬದಲಾವಣೆಗಳನ್ನು ತರ್ಬೋದು ಮತ್ತು ಮುಂದೆ ನಮ್ಮ ಶಾಲೆಗಳಿಗೆ ಏನು ಬೇಡಿಕೆ ಬೇಕನ್ನೋದನ್ನು ಕೂಡ ಎಲ್ಲ ಪೋಷಕರ ವರ್ಗದವರು ಮತ್ತು ಶಿಕ್ಷಕರ ವರ್ಗದವರು ಮತ್ತು ನಾವು ಸಾಮಾಜಿಕ ಪರಿಶೋಧನಾ ತಂಡದವರು ಒಂದು ಸರ್ಕಾರಕ್ಕೆ ಒಂದು ಉತ್ತಮವಾದ ವರದಿಯನ್ನು ಸಲ್ಲಿಸಿದರೆ ಮುಂದಿನ ದಿನಗಳಲ್ಲಿ ಈ ಯೋಜನೆ ಬಗ್ಗೆ ನಾವು ಸಾಕಷ್ಟು ಬದಲಾವಣೆಯನ್ನು ಕಾಣಬಹುದು ಅನ್ನೋದು ಇದರದೊಂದು ನಮ್ಮದು ನಿರೀಕ್ಷೆ ಇದೆ. ಅದಕ್ಕಾಗಿ ಇದರ ಮುಖ್ಯ ಸಭೆ ಅಂತ ಹೇಳಿದ್ರೆ ನಾವು 9ನೇ ತಾರೀಕಿಗೆ ಆಯೋಜಿಸಿದ್ದೇವೆ, ಅಂದರೆ ಬುಧವಾರ ಏನಂದ್ರೆ ನಾವು ಏನೇನು ಆಗಿದೆ ಈ ಯೋಜನೆಗೆ ಸಂಬಂಧಪಟ್ಟಂತಷ್ಟು ಅನುದಾನ ಬಂದಿತ್ತು ಮತ್ತು ಏನು ಮೂಲ ಸೌಕರ್ಯ ಇದೆ ಏನಿಲ್ಲ ಅನ್ನೋದನ್ನು ಪರಿಶೀಲನೆ ಪಟ್ಟಿ ಮಾಡ್ತೇವೆ. ಆ ಪಟ್ಟಿ ಮಾಡಿದ್ದನ್ನು ನಾವು ಆ ದಿನ ಸಭೆಯಲ್ಲಿ ಮಂಡನೆ ಮಾಡ್ತೇವೆ. ಅದನ್ನು ಹೊರತುಪಡಿಸಿ ಮತ್ತೇನಾದರೂ ಹೊಸ ವಿಷಯಗಳಿದ್ರೆ ಸೇರ್ಪಡೆ ಮಾಡುವಂಥದ್ದು ಅಂಥ ವಿಷಯಗಳಿದ್ರೆ ನೀವು ಮುಕ್ತವಾಗಿ ಹೇಳ್ಬೋದು. ಇಲ್ಲಿ ಸ್ವಲ್ಪ ಜನ ಬಂದಿದ್ದೀವಿ, ಮಕ್ಕಳ ಸಂಖ್ಯೆ 23 ಇದೆ. ಅದರ ಪ್ರಕಾರ ಕನಿಷ್ಠ ಪಕ್ಷ ಒಂದು 15 ಪಾಲಕರಾದರೂ ಆ ದಿನ ಸಭೆಗೆ ಹಾಜರಿದ್ದರೆ ಸಾಕು. ಅವರಿಗೆ ಯಾರು ಬಂದಿದ್ದಲ್ಲ ಈ ಪೇರೆಂಟ್ಸು ಅವರಿಗೆಲ್ಲ ಬುಧವಾರ ದಿನ 12 ಗಂಟೆಗೆ ಶಾಲೆ ಕಡೆ ಬರಲಿಕ್ಕೆ ಹೇಳಿ. ಅಂದರೆ ನಿಮ್ದು ಏನಾದರೂ ಕ್ವಶನ್ಸ್ ಇದ್ರೆ, ಅಂದರೆ ಮಕ್ಕಳಿಗೆ ಟೀಚರ್ಸ್ ಏನಾದರೂ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅಥವಾ ನಮ್ಮ ಮಕ್ಕಳು ಏನಾದರೂ ಇನ್ನೂ ಚೆನ್ನಾಗಿ ಅವ್ರಿಗೆ ಪಾಠ ಮಾಡಬೇಕಾದ್ರೆ ನಾವು ಏನು ಕ್ರಮ ಕೈಗೊಳ್ಬೋದು, ಇಂಥವೆಲ್ಲ ಉತ್ತಮವಾದ ಅಂಶಗಳನ್ನು ನೀವು ಚರ್ಚಿಸ್ಬೋದು. ಅಂದರೆ ಈಗ ನಾವು ಮಕ್ಕಳಿಗೂ ಕೂಡ ಕೆಲವೊಂದು ಸಣ್ಣ ಪುಟ್ಟದ್ದು, ಅಂದರೆ ಅವರ ತರಗತಿಗೆ ಅನುಗುಣವಾಗಿ ಸಣ್ಣ ಒಂದು ಪ್ರಶ್ನೆಗಳನ್ನು ಕೇಳಿದ್ವಿ. ಕೆಲವೊಂದು ಮಕ್ಕಳು ಚುರುಕಾಗಿ ಉತ್ತರ ಕೊಡ್ತಾರೆ, ಇನ್ನು ಕೆಲವೊಂದು ಮಕ್ಕಳು ಸ್ವಲ್ಪ ಹಿಂಜರಿಕೆ ಮಾಡ್ತಾರೆ. ಅಂದರೆ ಈಗಿಂದ ಇದರಲ್ಲಿ ಆ ಥರ ಇರಬಾರ್ದು, ಎಲ್ಲ ಮಕ್ಕಳು ಕೂಡ ಮುಂದುವರಿಬೇಕು ಅನ್ನೋದಾದರೆ ನಾವು ನಮ್ಮ ಮಕ್ಕಳಂದರೆ ಅವ್ರ ಬಗ್ಗೆ ಕಾಳಜಿ ವಹಿಸಬೇಕಲ್ಲ. ಅದಕ್ಕೆ ಶಿಕ್ಷಕರಿಗಿಂತಲೂ ಯಾರು ಪಾಲಕರಿದ್ದಾರೆ ಅವ್ರ ಜವಾಬ್ದಾರಿನೇ ಮುಖ್ಯ ಆಗಿರ್ತದೆ.
ಅಂದ್ರೆ ಇಲ್ಲಿ 8 ತಾಸು ಅಷ್ಟೇ ಇರ್ತಾರವ್ರು. ನಿಮ್ಮ ಮನೆಯೊಳಗೆ ಅವರು 12 ತಾಸು ನಿಮ್ಮ ಮನೆಯಲ್ಲಿನೇ ಉಳಿತಾರವ್ರು. ಆ ಕಾರಣಕ್ಕಾಗಿ ನೀವು ಹೆಚ್ಚಿನ ಮಕ್ಕಳಿಗೆ ಗಮನ ಕೊಡ್ಬೇಕನ್ನೋದಾದ್ರೆ ಇಂಥ ಪಾಲಕರ ಸಭೆಗೆಲ್ಲ ಭೇಟಿ ಮಾಡಿದಾಗ ಹೊಸ ವಿಷಯಗಳನ್ನು ತಿಳ್ಕೊಂಡು ಏನಾದರೂ ಸುಧಾರಣೆ ಮಾಡೋದಾದ ಯೋಜನೆ ಬಗ್ಗೆ ಎಲ್ಲರೂ ಚರ್ಚಿಸಬಹುದು. ಹಾಗಾಗಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಂದ್ರೆ ತಾವೆಲ್ಲರೂ ಆ ದಿನ ಸಹಕರಿಸಬೇಕು. ಇಲ್ಲಿ ಬಂದವರು ಹೇಳಿ ನಿಮ್ಮ ಅಕ್ಕಪಕ್ಕದವರಿಗೆ ಮತ್ತೆ ಯಾರ್ಯಾರು ಪೇರೆಂಟ್ಸ್ ಇದ್ದಾರೆ ಅವ್ರಿಗೆ ಹೇಳಿ ಆ ದಿನ ಹಾಜರಾಗಲಿಕ್ಕೆ ಹೇಳಿ. ಮತ್ತೆ ಇಷ್ಟೊತ್ತು ನನಗೆ ಇದರ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.